ಆಸರೆ ಮನೆ ಕೊಡಿಸೋದಾಗಿ ಮಹಿಳೆಯರಿಂದ ಹಣ ವಂಚನೆ. ಮೈಸೂರು ಪಾಲಿಕೆಯ ಡಿ ಗ್ರೂಪ್ ನೌಕರ ಮಹದೇವು ಇಂದ ವಂಚನೆ. ಆಸರೆ ಯೋಜನೆಯ ಗುಂಪು ಮನೆ ಕೊಡಿಸೋದಾಗಿ ಸ್ಲಂ ನಿವಾಸಿಗಳಿಂದ ಹಣ ದೋಚಿದ್ದಾನೆ. ಸುಮಾರು 4.17 ಲಕ್ಷ ರೂಪಾಯಿಯನ್ನ ವಸೂಲಿ ಮಾಡಿ ಮೋಸವನ್ನ ಮಾಡಿದ್ದಾನೆ ಮಹಿಳೆಯರಿಗೆ. ಇನ್ನು ಈ ಕುರಿತಂತೆ ಕ್ರಮವನ್ನ ಕೈಗೊಳ್ಳೋದಕ್ಕೆ ಪತ್ರವನ್ನ ಬರೆದಿದ್ದಾರೆ, ದೂರನ್ನ ಕೊಟ್ಟಿದ್ದಾರೆ. ಆದರೂ ಕೂಡ ಈ ಕುರಿತಂತೆ ಯಾವುದೇ ರೀತಿಯಾದಂಥ ಕ್ರಮ ಆಗಿಲ್ಲ ಅಂತ ದೂರುದಾರರಾದಂಥ ಮಹಿಳೆಯರು ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಆಸರೆ ಮನೆಯನ್ನ ಕೊಡಿಸುವುದಾಗಿ ಮಹಿಳೆಯರಿಂದ ಹಣವನ್ನ ವಂಚನೆ ಮಾಡಿದ್ದಾನೆ. ಮೈಸೂರು ಪಾಲಿಕೆಯ ಡಿ ಗ್ರೂಪ್ ನೌಕರ ಮಹದೇವು ಆಸರೆ ಯೋಜನೆಯ ಗುಂಪು ಮನೆಯನ್ನ ಕೊಡಿಸುವುದಾಗಿ ಸ್ಲಂ ನಿವಾಸಿಗಳಿಂದ ಸುಮಾರು 4.17 ಲಕ್ಷ ರೂಪಾಯಿಯನ್ನ ವಸೂಲಿ ಮಾಡಿ ಮೋಸ ಮಾಡಿರುವುದಾಗಿ ಇದೀಗ ಮಹಿಳೆಯರು ದೂರನ್ನ ಕೊಟ್ಟಿದ್ದಾರೆ. ಸಾತಗಳ್ಳಿಯ ಸ್ಲಂ ಬೋರ್ಡ್ ನಿವಾಸಿಗಳಾದಂತಹ ಭಾಗ್ಯ ಮತ್ತು ಯಲ್ಲಂಬ ಎಂಬುವವರ ಮಹಿಳೆಯಿಂದ ತಲಾ 1.04 ಲಕ್ಷ ರೂಪಾಯಿಗಳಷ್ಟು ವಸೂಲಿಯನ್ನ ಮಾಡಿ ಮಹದೇವು ವಂಚನೆಯನ್ನ ಕೂಡ ಮಾಡಿರುವಂತದ್ದು ಈ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಮೈಸೂರು ವಲಯ ಕಚೇರಿ 7ರಲ್ಲಿ ದೂರು ನೀಡಿದ್ದು, ವಲಯ ಸಹಾಯಕ ಆಯುಕ್ತರಾದ ನಂಜುಂಡಸ್ವಾಮಿರವರು ಮುಖ್ಯ ಕಚೇರಿಗೆ ಡಿ ಗ್ರೂಪ್ ನೌಕರ ಮಹದೇವರವರ ಬಗ್ಗೆ ಕ್ರಮವನ್ನ ಕೈಗೊಳ್ಳುವಂತೆ ಪತ್ರವನ್ನ ಬರೆದರೂ ಕೂಡ ಇದುವರೆಗೂ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳದೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಹೀಗಾಗಿ ಒಂದು ಅಕ್ರಮವನ್ನ ಎಸಗಿರುವ ವಿರುದ್ಧ ಆದಷ್ಟು ಬೇಗ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತಲೂ ಕೂಡ ಮಹಿಳೆಯರು ಆಗ್ರಹಿಸುತ್ತಿದ್ದಾರೆ. ಇನ್ನು ದೂರುದಾರರಾದಂತಹ ಮಹಿಳೆಯರಾದ ಭಾಗ್ಯ ಮತ್ತು ಯಲ್ಲಮ್ಮ ತಮ್ಮ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಅಜ್ಜಿ ಮನೆ ಕೊಡ್ತಾರೆ ನೋಡಜ್ಜಿ ಎಲ್ಲ ಕಡೆ ಅಂತ ನಾನು ಹೇಳಿದೆ ಇವ್ರಿಗೆ. ಅಲ್ಲಿ ಕೊಡ್ತಿದ್ರಲ್ಲ ಸಾತ್ಕಳ್ಳಿ ಕಡೆ, ಆಗ ಇವ್ರಿಗೆ ಹೇಳಿದ್ಕೆ ಅಜ್ಜಿ ನಂದು ಬೋಟಿ ಬಜಾರಲ್ಲಿ ಹಾಕಿದ್ದೆ ಕಣೆ, ಮನೆಗೆ ಬಂದೈತೆ ಏನೋ ಗೊತ್ತಿಲ್ಲ ಅಂದಿದ್ರು. ಕಳ್ಸಿ ನೋಡಜ್ಜಿ ನಿಮ್ಮ ಸೊಸೆಗೆ ಅಂದಕ್ಕೆ ಇವ್ರ ಸೊಸೆ ಹೋಗ್ಬಿಟ್ಟು ಅಲ್ಲಿ ಮನೆ ಕೇಳಿದ್ದಕ್ಕೆ ಅಮ್ಮ ಇವರು ಸಿಕ್ಕಿದ್ರಂತೆ, ಮಾದೇವ ಅವರು ಸಿಕ್ಕಿದ್ದಕ್ಕೆ ಅವ್ರೇನು ಮಾಡಿದ್ರು, ಅಮ್ಮ ಅವ್ರವ್ರು ಏನೇನು ಮಾತಾಡೋ ನಾವು ಕೆಲ್ಸಕ್ಕೆ ಹೋಗಿದ್ದು. ಅವಾಗ ಅವ್ರು ಅಂದರು, ಅಮ್ಮ ಇನ್ನು 15 ದಿವಸ ಮನೆ ಕೊಡ್ತಾರಂತೆ, ಒಂದು 2-3 ಜನ ಇದ್ರೆ ನೋಡಿದ್ರೆ ಎಲ್ಲ ಒಟ್ಟು ಕೊಡ್ತಾರಂತೆ ಮನೆ ಅಂತ ಬಂದು ಹೇಳಿದ್ರು ಇವ್ರ ಸೊಸೆ. ಹೇಳ್ಬಿಟ್ಟು ಇವಳೇನು ಮಾಡಿದ್ಲು, ಒಯ್ತಾ ಬರ್ತಾ ಇದ್ದಂಗೆ ಅರ್ಜೆಂಟಾಗಿ ದುಡ್ಡು ಕಟ್ಟಿ ಇವಾಗ ನಿಮ್ಗೆ 15 ದಿವಸ 20 ದಿವಸದಲ್ಲಿ ಮನೆ ಕೊಡ್ತಾರೆ ಅಂತ ಹೇಳಿದ್ದಕ್ಕೆ ನಾವೇನು ಮಾಡಿದೆವು, ನಾವು ಅಪಾರ್ಟ್ಮೆಂಟಲ್ಲಿ ಇರೋದು, ಎಲ್ಲಿ ಸಾತ್ಕಳ್ಳಿ ಅಪಾರ್ಟ್ಮೆಂಟಲ್ಲಿ, ಅಲ್ಲಿ ಭಾಳ ಕೊಚ್ಚೆ ಮಕ್ಕಳು ಆಳೋದು. ಅಲ್ಲಿ ಹೋದ್ಮೇಲೆ ನಮಗೂ ಒಂದು ಮನೆ ಯಾವ್ದಾರು ಒಂದು ಸಿಂಗಲ್ ಮನೆ ಕೊಟ್ಟರೆ ಸಾಕು ಅಂತ ಹೇಳ್ಕೊಂಡು ಅಜ್ಜಿಗೆ ಹೇಳಿದ್ದಕ್ಕೆ ಆಯಿತು ಕಟ್ಟೆ, ನನ್ನ ನಂಬಿಕೆ ಮೇಲೆ ಕಟ್ಟು ಕೊಡ್ತಾನೆ ಮನೆ ಒಳ್ಳೆಯವನು ಅಂತ ಹೇಳಿ ನಮ್ಮ ಕೈಲಿ ದುಡ್ಡು ಕಟ್ಟಿಸಿದ್ರು ಅಜ್ಜಿ. ನಾವು ಸಂಘ ತಗೊಂಡು ಬಡ್ಡಿಗೆ ತಗೊಂಡು ಕಟ್ಟಿದೆ ಸರ್. ನಾವು 1,04,000, ಅವರು 1,04,000, 4 ಜನದಿಂದ 4,16,000 ಕಟ್ಟಿದ್ದೀವಿ. ಇವಾಗ 1,16,000 ನಮ್ಮ ಕೈಲಿ ಕಟ್ಟಿದ್ದಾರೆ. ಡೂಪ್ಲಿಕೇಟ್ ಅಂತ ಗೊತ್ತಾದಾಗ ನಮಗೆ ಅಲ್ಲಿ ಬೇರೆಯವ್ರಿಗೆ ತೋರಿಸಿದ್ವಿ ನಾವು, ನಿಮ್ಮಂಗೆ ಓದಿರ್ತಾರಲ್ಲ ಅವ್ರಿಗೆ ನಮಗೆ ಅಷ್ಟು ಗೊತ್ತಾಗಲ್ಲ. ಇದೇನಮ್ಮ ಮನೆ ಬರಲ್ಲ ನಿನಗೆ, ಇದೇನೋ ಬೇರೆ ಥರ ಐತೆ ಅಂತ ಅಂದ್ರೆ ಆವಾಗಲೇ ನಾವು ಅಜ್ಜಿಗೆ ಹಿಂಸೆ ಕೊಟ್ಟಿದ್ದು. ಇಲ್ಲಾಂದ್ರೆ ಅಲ್ಲಿ ಗಂಟ ನಾನು ಸುಮ್ಮನೆ ಇದ್ದೆ. ಆದರೆ ನಮಗೆ ತಂದಾಕೋರು ಯಾರಿಲ್ಲ. ನಮ್ಮ ಯಜಮಾನ್ರಿಗೆ ಆಕ್ಸಿಡೆಂಟ್ ಆಗೈತೆ, ಅವರು ನಾನು ಒಬ್ಬಳೇ ದುಡಿದ್ರೆ ಎಲ್ಲ ನೋಡ್ಬೇಕು. ನನ್ನ ಗಂಡು ಮಕ್ಳು ಸರಿ ಇಲ್ಲ. ನಮಗೊಂದು ಮನೆ ಅಂತ ಬಂದರೆ ದೂರ ಎಲ್ಲರೂ ಹೋಗಿ ಬದಿ ಕಳೋದಂತ ಮಾಡಿದ್ದು ನಿಜ, ನಾವು ಇಲ್ಲ ಅಂತ ಹೇಳಲ್ಲ. ಕೊಳ್ಳೇಬೇಕು ಸರ್, ನಾವು ಕಷ್ಟಪಟ್ಟಿದ್ದೀವಿ, ಸಂಘ ತಕ ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ, ಅವ್ನು ಕೊಳ್ಳೇಬೇಕು. ಯಾಕೆ ನಾವು ಫುಟ್ಪಾತ್ ಆಗೋದ ಸರ್ ಅವ್ರ ಕಡೆಯಿಂದ ಹೇಳಿ ಗೊತ್ತಿಲ್ಲ ಸರ್ ನಮಗೆ. ಇದೇ ಫಸ್ಟ್ ನಾವು ಮೋಸದಲ್ಲಿ ಬಿದ್ದಿದ್ದು ಇದೇ ಫಸ್ಟ್ ನಮ್ಮ ಲೈಫಲ್ಲಿ. ನಮಗೂ 51 ವರ್ಷ ಆಯ್ತೈತೆ, ಇದೇ ಫಸ್ಟ್ ನಾವು ಮೋಸದಲ್ಲಿ. ಅವರು ಇಲ್ಲಿ ಕಾರ್ಪೊರೇಷನಲ್ಲೇ ಮಾಡೋದು ಕೆಲಸ, ಮಾದೇವ ಅನ್ನೋರು ಅಷ್ಟೇ ಗೊತ್ತು, ಅವ್ರದ್ದೇನು ನಮಗೆ ಗೊತ್ತಿಲ್ಲ. ಅವರು ಮನೆಗೂ ಬಂದು ನಮ್ಮ ಹಣ ಇಸ್ಕೊಂಡು ಹೋಗಿದ್ದಾರೆ. 2 ವರ್ಷ ಆಗೋಯ್ತು, 3ನೇ ವರ್ಷ ನಡೀತಾಯ್ತಪ್ಪ. ಮನೆ ಕೊಟ್ಟಿಲ್ಲ, ದುಡ್ಡೇ ಕೊಟ್ಟಿರೋದು. ಮನೆ ಆಗಲಿಲ್ಲಮ್ಮ, ದುಡ್ಡು ಕೊಡ್ತೀನಿ ಇಸ್ಕೊಬಿಡಿ ಅಂತ ಹೇಳಿದ್ರು. ಅದಕ್ಕೆ ನನಗೆ 1,40,000 ಕೊಟ್ಟಿದ್ದಾರೆ. ಈಗ ಅವ್ರ ದುಡ್ಡು ನನಗೆ ಬೇಡಪ್ಪ, ನನಗೆ ಕೊಟ್ಟಿರೋ ದುಡ್ಡೇ ಕೊಟ್ಟರೆ. ನಾವು ಒಂದು ನಂಬಿಕೆ 15 ದಿವಸದಲ್ಲಿ ಮನೆ ಕೊಡ್ತೀನಿ ಅಂದಿದ್ದಕ್ಕೆ ಕೊಟ್ಟಿದ್ದಪ್ಪ ಅಷ್ಟೇ, ಇನ್ನೇನಿಲ್ಲ. ಏನೂ ಗೊತ್ತಿಲ್ಲ ನಮಗೆ, ಈ ಒಬ್ಬನೇ ಮಾಡಿದ್ದಷ್ಟೇ, ಗೊತ್ತಿಲ್ಲ ನಮಗೆ. ಯಾವ ವ್ಯವಹಾರನೂ ಗೊತ್ತಿಲ್ಲ, ಯಾವ ಆಫೀಸ್ ನಂಬರ್ದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಇನ್ನು 15 ದಿವಸದಲ್ಲಿ ಕೊಡ್ತೀನಿ ಅನ್ನೋದು ಒಂದು ನಂಬಿಕೆಯಿಂದ ನಾನು ದುಡ್ಡು ಕಟ್ಟಿದ್ದಷ್ಟೇ. ಅರಮನೆ ಹತ್ರ ಕಾರ್ಪೊರೇಷನ್ನು ಅಲ್ಲೇ ದುಡ್ಡು ಕಟ್ಟಿದ್ದು ನಾವು. ಏನು ಕೊಟ್ಟಿಲ್ಲ, ಅವ್ರದ್ದು ಆಫೀಸಲ್ಲಿ ಕಟ್ಟಿಲ್ಲ ದುಡ್ಡು, ಫೋನ್ಪೇಯಲ್ಲಿ ಈ ಅಪ್ಪ ಕಟ್ಟಿದ್ದು. ಕೇಳಿದ್ರೆ ಅದೇ ಕೊಡ್ತೀನಿ ನಿಧಾನಕ್ಕೆ, ಕೊಟ್ಟಷ್ಟು ಇಸ್ಕೊಳ್ಳಿ. 1,40,000 ಕೊಟ್ಟಾರಕ್ಕನಪ್ಪ.